ಎಲ್ರಿಗೂ ನಮಸ್ಕಾರ. ಎಂ ಫಾರ್ಮಿಂಗ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಮತ್ತೊಂದು ಟಗರು ಮರಿ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ಶೆಡ್ ಹತ್ರ ಇದ್ದೀವಿ. ನೋಡ್ತಾ ಇರ್ಬೋದು, ಇವು ಒಂದು ಟೋಟಲಾಗಿ ಒಂದು 30 ಮರಿಗಳಿದ್ದಾವೆ. ಅಣ್ಣವರು ಮಾತಾಡಿದ್ದಾರೆ ವಿಡಿಯೋದಲ್ಲಿ ಯಾವ ರೀತಿ ಟಗರು ಮರಿ ಸಾಕಾಣಿಕೆ ಮಾಡಬೇಕು ಎಂಬುದನ್ನು ಫುಲ್ ಡೀಟೇಲ್ಸಾಗಿ ಹೇಳಿದ್ದಾರೆ. ಕೇಳ್ತಾ ಹೋಗ್ಬೋದು. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ವಿಡಿಯೋಗಳು ಬರ್ತಾ ಇದ್ದಾವೆ. ನಮ್ಮೊಟ್ಟಿಗೆ ಅಣ್ಣವರಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ನರಿಯಪ್ಪ ಕಟ್ಟಿಮನಿ ಅಂತ. ನರಿಯಪ್ಪ ಕಟ್ಟಿಮನಿ. ಇದು ಯಾವ ಊರಣ್ಣ? ಇದು ತಾವರಿಗೆರೆ. ತಾವರಿಗೆರೆ ಜಿಲ್ಲಾ ತಾಲೂಕು ಯಾವ ಬರ್ತಾವಣ್ಣ? ನಮ್ಮ ತಾಲೂಕು ಕುಷ್ಟಗಿ, ಜಿಲ್ಲಾ ಕೊಪ್ಪಳ. ನಿಮ್ಮ ಇವಾಗ ಟೋಟಲಾಗಿ ನಿಮ್ಮ ಹತ್ರ ಮರಿಗಳು ಎಷ್ಟದವಣ್ಣ? ನಾವು 35 ಮಾಡಿದ್ವಿ. 35 ಮರಿಗಳು ಅದ? 30 ಮರಿಗಳು ಅದಾವೆ. ಈ ಮರಿಗಳನ್ನು ಯಾವ ಊರು ಶಾಂತ ತಗೊಂಬಂದಿರಣ್ಣ? ನಾವು ಕುಕ್ಕನಪಳ್ಳಿಯಲ್ಲಿ ತಂದಿವ್ರಿ. ಇವಾಗ ಅರ್ಧ ಮರಿ ಕುಕ್ಕನಪಳ್ಳಿ ತರ್ತೀವಿ, ಅರ್ಧ ಮರಿ ಸಿಂಧನೂರಲ್ಲಿ ತರ್ತೀವಿ. ಅಂದರೆ ಇವಾಗ ಒಂದು ಸರಿ ಹೋದ್ರೆ ಒಮ್ಮೆಗೆ ಬ್ಯಾಚ್ ಗಟ್ಟಲೆ ತರ್ತೀರಿ ಅಣ್ಣ? ಏನು 5, 6 ಏನು ಈ ಥರ ತರ್ತೀರಿ ಅಣ್ಣ? ಇರ್ತಲ್ರಿ, ಒಂದೊಂದು ಲಾಟ್ ಮರಿ ಇರ್ತಾವ್ರಿ. 30 ಇರ್ತಾವ, 20 ಇರ್ತಾವ, 10 ಇರ್ತಾವ. ಅದರಲ್ಲಿ ನೋಡಿ ನಮ್ಗೆ ಯಾವ್ದು ಮನಸ್ಸಿಗೆ ಬರ್ತದೆ ಅದು ನೋಡಿ ತಗೊಂಬರ್ತೀವಿ. ಉದ್ದ ಬಿಸ ನೋಡಿ ಬಣ್ಣ. ಅಂದರೆ ಇವಾಗ ಕೆಲವೊಬ್ರು ಏನು ಮಾಡ್ತಾರಣ್ಣ, ಲಾಟ್ ಗಟ್ಟಲೆ ತಂದು ಬಿಡ್ತಾರೆ. ಅದ್ರಾಗ ಕೆಲವೊಂದು ಮರಿಗಳು ಚೆನ್ನಾಗಿರೋವು ಇರ್ತಾವೆ, ಒಂದೊಂದು ಚೆನ್ನಾಗಿಲ್ದವು ಇರ್ತಾವಣ್ಣ. ಆ ಥರ ಮಿಕ್ಸ್ ಇರ್ತಾವ್ರಿ. ಒಂದು ಸಣ್ಣದಿರ್ತಾವ, ಒಂದು ದೊಡ್ಡದಿರ್ತಾವ. ಅವ್ರು ತಮ್ಮ ಲಾಭಕ್ಕೋಸ್ಕರ ಮಾಡ್ತಿರ್ತಾರೆ ಅವರು. ನಮ್ದು ಐತೆ, ನಮ್ಗೆ ಯಾವ್ದು ಮನಸ್ಸಿಗೆ ಬರುತ್ತೆ ಅದನ್ನ ಹಿಡ್ಕೊಂಡ್ ಬರ್ತೀವಿ. ಒಂದು ತುಟ್ಟ ಇರ್ತಾವಲ್ಲ, ನಾಳೆ ಕೊಡ್ಬೇಕಾದ್ರೂ ಒಂದು 4 ರೂಪಾಯಿ ಕಾಣ್ಬೇಕಲ್ರಿ, ಚಲೋ ತರ್ತದೆ. ಅಂದ್ರಣ್ಣ ಇವಾಗ ಮರಿ ಸಾಕವ್ರ ಸ್ಟಾರ್ಟಿಂಗ್ ಎಷ್ಟ್ರ ಒಳಗಡೆ ಮರಿ ತಂದ್ರೆ ಚೆನ್ನಾಗಿರುತ್ತೆ ಅಣ್ಣ? ಫಸ್ಟ್ ಒಂದು 5-10 ತಂದು ನೋಡ್ಬೇಕ್ರಿ. ನೋಡ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಅನುಭವ ಗೊತ್ತಾಗ್ಬೇಕಲ್ಲ. ಗೊತ್ತಾಗ್ತಂದ್ರೆ ಮತ್ತೆ ಮುಂದೆ ಸ್ವಲ್ಪ ಅದರಿಂದ 10, 15, 20 ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ರೇಟ್ನಾಗ ಅಣ್ಣ ಒಂದು ಮರಿ ಇವಾಗ ಕೆಲವೊಂದು 6,000, 7,000 ಸಿಗ್ತವೆ, 8,000 ಸಿಗ್ತಾವ. ಒಂದು ಎಷ್ಟರದಾಗ ಮರಿ ತಂದ್ರೆ ಚೆನ್ನಾಗಿರುತ್ತೆ ಅಣ್ಣ ಅಂತ? ಮಿನಿಮಮ್ 8,000 ಮೇಲೆ ತಂದ್ರೆ ಚೆನ್ನಾಗಿರುತ್ತೆ. 8,000 ಮೇಲೆ ಸ್ವಲ್ಪ ಕಬ್ಬು ಒಂದು ಇಂಚ್ 2 ಇಂಚ್ ಬಂದಿರ್ಬೇಕ್ರಿ. ಮಿನಿಮಮ್ ಈಗ ಮಾರ್ಕೆಟ್ ಲೆಕ್ಕಕ್ಕೆ ನೋಡ್ರಿ ಒಂದು 10,000 ಮೇಲೆ ಇರೋದು ಟೋಟ. 10,000 ಈಗ ಮಾರ್ಕೆಟ್ ಮೇಲೆ ತಗೊಂಬಂದ್ರೆ ಪರವಾಗಿಲ್ಲ. ನೀವು ಇವಾಗ ಎಷ್ಟು ವರ್ಷದಿಂದ ಮಾಡಕತ್ತೀರಿ ಅಣ್ಣ? ಇವಾಗ ನಾವು ಒಂದು 6 ವರ್ಷ ಆಯ್ತು. 6-7 ವರ್ಷ ಆಯ್ತು. ಇವಾಗ ಅವಾಗ ಮರಿ ಸಾಕಾಣಿಕೆ ಮಾಡೋದಕ್ಕೂ ಇವಾಗ ಇತ್ತೀಚೆಗೆ ಇದು 2022 ಇವಾಗ ಮರಿ ಸಾಕಾಣಿಕೆ ಮಾಡಿ ಏನಾರು ವ್ಯತ್ಯಾಸ ಇದ್ದಾನೆ? ಹಂಗೆ ಹೊಂಟೈತಣ್ಣ? ಈಗ ನಮಗೂ ನೋಡ್ರಿ ದಲ್ಲಾಳಿಗಳಿಗೆ ಜಾಸ್ತಿ ಲಾಭ ಐತ್ರಿ. ನಾವು ಮೇಸ್ತ್ರಿ, ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ರಿ. ಹೌದು, ಯಾಕಂದ್ರೆ ದಲ್ಲಾಳಿಗಳ ಮಧ್ಯದಲ್ಲಿ ಬಂದು ಅವ್ರಿಗೆ ಭಾಳ ಲಾಭ ತಿನ್ನಕೊಂಡ್ಬಿಟ್ರಿ ಇವಾಗ. ಅಂದ್ರೆ ನೀವು 4-5 ತಿಂಗಳ ಕಷ್ಟಪಟ್ಟು ಮೇಯಿಸಿರ್ತೀರಿ, ಆಮೇಲೆ ಅವರು ತಗೊಂಡು ಅದರಲ್ಲಿ ಜಾಸ್ತಿ ಲಾಭ ತಗೊಂತಾರೆ. ತಾವು ಲಾಭ ಮಾಡ್ಕೊಂತಾರೆ ಜಾಸ್ತಿ. ನಾವು ಮಾಡ್ತೀವ್ರಿ, ಆದಷ್ಟು ಮಾಡೋ ಪ್ರಯತ್ನ ಮಾಡ್ತೀವ್ರಿ. ಏನೋ ದೇವ್ರು ಕೊಟ್ಟು ಒಳ್ಳೆ ಅಂತ ಮಾಡಿದ್ರೆ ಅಷ್ಟೇ. ಇವಾಗ ನೀವು 8-9 ಸಾವಿರ ಕೊಟ್ಟು ಒಂದೊಂದು ಮರಿ ತರ್ತೀರಿ ಅಣ್ಣ? ಹೌದು. ಇವಾಗ ಅಂದಾಜು ಅವು ಮಾರೋ ಸೈಜಿಗೆ ಬರುತ್ತೆ ಎಷ್ಟು ತಿಂಗಳಾಗುತ್ತಣ್ಣ? ಇವಾಗ ನಾವು 13,000 ಕೊಟ್ಟು ತಂದಿವಿ ಸರ್. ಈಗ ನಾವು ಒಂದು 5-6 ತಿಂಗಳ ಮೇಯ್ಸತ್ತೀವಿ. ಒಂದು 20,000 ಎವರೇಜ್ 20-21,000 ಹಿಂಗೆ ಹೋಗ್ಬೇಕು. ಅಂದ್ರೆ ಎಷ್ಟು ತಿಂಗಳು ಮೇಯ್ಸ್ತೀರಿ ಅಣ್ಣ? ಒಂದು 5 ತಿಂಗಳು 5-6 ತಿಂಗಳು ಮೇಯ್ಸ್ತೀವಿ. 5-6 ತಿಂಗಳು ಮೇಯ್ಸ್ತೀರಿ. 5-6 ತಿಂಗಳದಾಗ ಒಂದೊಂದು 20,000 21,000 ಮಾರ್ಬೇಕಣ್ಣ. ಅಂದರೆ ನಿಮ್ಗೆ ಹಾಕಿರೋದಕ್ಕೆ ಲಾಭ ಆಗುತ್ತೆ, ನಮಗೆ ಸ್ವಲ್ಪ ಉಳಿತಾಯ ಆಗುತ್ತೆ ಅಷ್ಟೇ. ಉಳಿತಾಯ ಆಗುತ್ತೆ. ಅಂದರೆ ಇಲ್ಲಿ ಸ್ವಲ್ಪ ಬೆಳಗ್ಗೆಯಿಂದ ಅಣ್ಣ, ಇಲ್ಲಿ ಬೆಳಗ್ಗೆ ಯಾವ ರೀತಿ ಇಲ್ಲಿ ನೀವು ನೋಡ್ಕೊಳ್ಳೋದು ಮರಿಗಳನ್ನು? ಬೆಳಗ್ಗೆಯಿಂದ ಈಗ ಬರ್ತೀರಿ, ಬೆಳಗ್ಗೆ ಕ್ಲೀನ್ ಮಾಡೋದಾಗಿರ್ಬೋದು, ಮತ್ತು ಅವಕ್ಕೆ ಮೆಡಿಸಿನ್ ಹಾಕೋದಾಗಿರ್ಬೋದು, ಕಾಳು ಹಾಕೋದಾಗಿರ್ಬೋದು, ಬೆಳಗ್ಗೆ ಯಾವ್ಯಾವ ಟೈಮ್ಗೆ ಏನೇನು ಕೊಡ್ತೀರಿ ಅಂತ ಸ್ವಲ್ಪ ಹೇಳೋಣ. ಬೆಳಗ್ಗೆ ಏನಿಲ್ಲ, ಬೆಳಗ್ಗೆ ಬಂದು ಫಸ್ಟ್ ಸ್ವಚ್ಛ ಕಾರ್ಯಕ್ರಮ ಮಾಡಿದ್ರೆ ಕ್ಲೀನ್ ಮಾಡ್ಕೊಂಡು ಶೇಂಗಾ ಒಟ್ಟು ಹಾಕ್ತೀವಿ. ಫಸ್ಟ್ ಶೇಂಗಾ ಒಟ್ಟು ಹಾಕಿದ ಮೇಲೆ ಆಮೇಲೆ 10 ಗಂಟೆಗೆ ಬಂದು ನೀರು ಕುಡಿಸ್ತೀವಿ. ಶೇಂಗಾ ಹಿಂಡಿ ನೀರೆಲ್ಲ ಇಟ್ಟಿರ್ತೀವಿ. ಶೇಂಗಾ ಹಿಂಡಿ ನೀರು ಕುಡಿಸಿ ಮತ್ತೆ ಮಾಮೂಲಿ ತೊಗರಿ ಒಟ್ಟು ಹಾಕ್ತೀವಿ. ಮತ್ತೆ ಸಾಯಂಕಾಲ ಕಡ್ಲೆ ಒಟ್ಟು ಹಾಕ್ತೀವಿ. ಯಾಕಂದ್ರೆ ಸಾಯಂಕಾಲ ಸ್ವಲ್ಪ ತಂಪು ವಾತಾವರಣ ಇರ್ತಂದ್ರೆ ಅದು ಕಡ್ಲೆ ಒಟ್ಟು ಸ್ವಲ್ಪ ಘಾಟ ಇರ್ತದೆ. ಅದಕ್ಕೆ ಸಾಯಂಕಾಲ ಹಾಕ್ತೀವಿ ಕಡ್ಲೆ ಒಟ್ಟು. ಅಂದ್ರೆ ಕಾಳು ಯಾವ ಅಂತ? ಕಾಳು ಸಾಯಂಕಾಲ 5 ಗಂಟೆಗೆ, 5:30, 6 ಗಂಟೆಗೆ ಮೆಕ್ಕೆಜೋಳ ಹಾಕ್ತೀವಿ. ಮೆಕ್ಕೆಜೋಳ ದಿನಕ್ಕೆ ಒಂದೇ ಟೈಮ್ ಅಣ್ಣ? ಒಂದೇ ಟೈಮ್. ಈ ಕಾಳು ಕೊಡೋದ್ರಿಂದ ಮರಿಗೆ ಏನು ಬೆನಿಫಿಟ್ ಆಗ್ತಣ್ಣ? ಕಾಳು ಕೊಟ್ಟರೆ ಮರಿ ಸ್ವಲ್ಪ ಸೈಜ್ ಬರ್ತದೆ, ಚೆನ್ನಾಗಿಲ್ಲ. ಬರೀ ಒಟ್ಟಿನ ಮೇಲೆ ಅಂತಂದ್ರೆ ಕೆಲಸ ಆಗಲ್ಲ. ಇವಕ್ಕೆ ಇಲ್ಲಿ ಯಾವ ರೀತಿ ಏನು ಕೊಡ್ತೀರಿ ಅಣ್ಣ? ಒಂದು ಪುಟ್ಟಿ ಒಳಗೆ ಹಾಕಿ ಕೊಡ್ತೀರಿ? ಇದನ್ನ ಗ್ವಾಲಿನ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಕಾಯಿಸಿ ಕಾಳು ಹಾಕ್ತೀವಿ. ಎಲ್ಲ ಕ್ಲೀನ್ ಮಾಡ್ಕೊಂತೀರಿ? ಮಾಡಿ ಕಾಳು ಹಾಕ್ತೀವಿ. ಮತ್ತು ಅದಾದ್ಮೇಲೆ ಕಾಳು ತಿಂದ ಮೇಲೆ ಸೈಲೇಜ್ ಹಾಕ್ತೀವಿ. ಸೈಲೇಜನ್ನು ತಂದಿರಿ ಅಣ್ಣ? ನಿಮ್ಮ ಈ 6-7 ವರ್ಷದ ಅನುಭವದಾಗ ಅಣ್ಣ ಯಾವಾಗಾದ್ರೂ ಲಾಸ್ ಆಗಿದ್ದೇನು ರೈತ ಅಣ್ಣ ಮರಿಗಳಾಗ? ಫಸ್ಟಿಗೆಲ್ಲ 3-4 ಬ್ಯಾಚ್ ಲಾಸ್ ಆಗಿರಿ.
ಆದ್ರೆ ಲಾಸ್ ಆಗೈತೆ ಅಂತಂದೇನು ನಂಗೆ ಇದು ಮಾಡ್ಕೊಂತ ಬಂದಿನ್ರಿ ಬಿಟ್ಟಿಲ್ಲ. ಲಾಭನೂ ಆಗೈತ್ರಿ. ಲಾಸ್ ಏನಂತ ಆಗಿಲ್ಲ, ಮರಿ ನುಕ್ಸಾನ್ ಆಗ್ಯವ್ರ ಆದ್ರ ನನ್ನ ಗಂಟೆಗೆ ಏನು ಇದಾಗಿಲ್ರಿ. ಅಂದ್ರೆ ನೀವು ಹಾಕಿರೋ ಬಜೆಟ್ ವಾಪಸ್ ತಗೊಂಡಿರಿ. ನಮ್ಗೆ ಏನು ತೊಂದ್ರೆ ಇದಿಲ್ಲ, ಲಾಭ ಅಂತ ಬಂದ್ರಿ. ಇತ್ತೀಚೆಗೆ ಬರೋಲ್ರಿ, ಇತ್ತೀಚೆಗೆ ಪರವಾಗಿಲ್ಲ. ಮಾಡ್ತಕ್ಕಂಥ ಕೆಲಸಕ್ಕೆ ಸ್ವಲ್ಪ ಬರೋಲ್ರಿ. ಅಂದ್ರೆ ಅದ್ರ ಅಷ್ಟು ಅದ್ರ ಇಷ್ಟದಿದ್ದು ಅನುಭವದಿಂದ ಸಾಕಾಕೈತಿರಿ. ಈಗ ಅನುಭವ ಐತಲ್ರಿ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತ್ರಿ, ಬರೋಲ್ರಿ, ಮಾಡ್ಕೊಂತ ಹೊಂಟಿವ್ರಿ. ಅಂದ್ರೆ ಸ್ಟಾರ್ಟಿಂಗ್ ಸಾಕೋರಣ ಅವ್ರಿಗೆ ಸಾಕ್ಬೇಕಂದ್ರೆ ಯಾವ ಒಂಥರ ಮಾಹಿತಿ ಹೇಳೋಣ. ಅಂದ್ರೆ ಸ್ಟಾರ್ಟಿಂಗ್ ಅವರು ಸಂತೆಯಲ್ಲಿ ಯಾವ ರೀತಿ ಮರಿಗಳನ್ನ ತಂದ್ರೆ ಚೆನ್ನಾಗಿರುತ್ತೆ ಆ ಥರ ನೋಡ್ಬೇಕ್ರಿ. ಸ್ವಲ್ಪ ಉದ್ದ ಬಿದ್ದ ಬೇಸ ನೋಡ್ಬೇಕ್ರಿ ಫಸ್ಟ್. ಒಳ್ಳೆ ಬಣ್ಣ ಕಟ್ಟಿರ್ಬೇಕ್ರಿ ಮರಿ, ಉದ್ದ ಇರ್ಬೇಕು, ಕಮ್ಮಿ ಒಳ್ಳೆ ಚೆನ್ನಾಗಿರ್ಬೇಕು ಮರಿ. ನೋಡಿದ್ರೆ ಈಗ ಆಯ್ಕೆ ಮಾಡಿರ ಬೆಸ್ಟ್ ಆಯ್ತಪ್ಪ ಮರಿ ಆಗಿರ್ಬೇಕು ನಮ್ಗ. ಅಂದ್ರೆ ಸಾಪ ಶೈನಿಂಗ್ ಆಗಿರ್ಬೇಕು, ಶೈನಿಂಗ್ ಇರ್ಬೇಕು ಮರಿ, ಶೈನಿಂಗ್ ಇರ್ಬೇಕ್ರಿ, ಉದ್ದ ಬೇಸ ಇರ್ಬೇಕ್ರಿ, ಬಣ್ಣ ಕಟ್ಟಿರ್ಬೇಕ್ರಿ ಮೀನು. ಬಣ್ಣ ಕಟ್ಟೆ ಬಣ್ಣ ಕಟ್ಟಿರ್ತಂದ್ರೆ ಮರಿ ತಾವೇ ತಗೊಂಡ್ ಹೋಗ್ತಾರೆ. ಅಂದ್ರೆ ಅಣ್ಣ ಸ್ವಲ್ಪ ಮೆಡಿಷನ್ ಬಗ್ಗೆನ ಇವಾಗ ಸ್ಟಾರ್ಟಿಂಗ್ ಸಂತಿಯಿಂದ ತಗೊಂಬರ್ತೀವಲ್ಲ ಅಣ್ಣ, ಅವಾಗ ಇವಕ್ಕೆ ಯಾವ ರೀತಿ ಮೆಡಿಷನ್ ಕೊಡ್ತೀರಿ ಅಣ್ಣ? ಫಸ್ಟ್ ತಂದಗಟ್ಟೆಲ್ರಿ ನಾವು ಒಂದು ನಮ್ಮ ಜಾಗಕ್ಕೆ ಒಂದು ವಾರ ಫಸ್ಟ್ ಸೆಟ್ ಮಾಡ್ಕೊಂತೀವಿ. ಸೆಟ್ ಆದಗಟ್ಟೆಲಿ ಇದು ಜಂತಿನ ಎಣ್ಣೆ ಹಾಕ್ತೀವಿ, ಅಲ್ಬೆಂಡೆ ಚಲ್ ಹಾಕ್ತೀವಿ. ಅದಾದ್ಮೇಲೆ ಒಂದು ವಾರ ಹೊತ್ತಿಗೆ ಇಟಿ ಇಂಜೆಕ್ಷನ್ ಮಾಡ್ತೀವಿ. ಇಟಿ ಇಂಜೆಕ್ಷನ್ ಮಾಡಿದ ತಕ್ಷಣ ಆಮೇಲೆ ಬ್ರೂಟಾನು, ಲಿವರ್ ಟಾನಿಕ್ ಅದನ್ನ ಹಾಕಂತ ಹೋಗ್ತೀರಿ. ಅಂದ್ರೆ ಅವು ಡೈಲಿ ಹಾಕ್ತೀವಿ ಬ್ರೂಟಾನು, ಲಿವರ್ ಟಾನಿಕ್. ಒಂದ್ಸಲ 2 ಸಲ ಹಾಕ್ತೀವಿ. ಈ ಜಂತುಳು ತಂದ ತಕ್ಷಣ ಜಂತುಳು ಹಾಕ್ಬೇಕು, ಕಡ್ಡಾಯ ಜಂತಿನ ಎಣ್ಣೆ ಕಂಪಲ್ಸರಿ ಹಾಕ್ಬೇಕು. ಅದಾದ್ಮೇಲೆ ಇಟಿ ಇಂಜೆಕ್ಷನ್ ನಾವೆಲ್ಲ ಮಾಡ್ಕೊಂತ ಹೋಗ್ಬೇಕು. ಒಂದ್ಸಲ ಇಟಿ ಇಂಜೆಕ್ಷನ್ ಮಾಡ್ಸಿದ್ಮೇಲೆ ಈಗ ಮಳೆಗಾಲ ತಕ್ಕಂಗೆ ಯಾವ್ಯಾವ ಸೀಸನ್ ಬರ್ತಾವ ಆ ತಕ್ಕಂಗ ಬೇಕೇ ಮಾಡ್ಸ್ಕೊಂತ ಹೋಗ್ಬೇಕು ಇಂಜೆಕ್ಷನ್. ಇಟಿ ಆಮೇಲೆ ಅವೆಲ್ಲ ಬ್ಲೂಟಾನ್ ಅವು ಬರ್ತಾವ್ರು, PPR ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಇವಾಗ ನೀವು ಮಳೆಗಾಲದಾಗ ಅಷ್ಟು ಸಾಕ್ತೀರ, ಬೇಸಿಗೆಯಲ್ಲಿ ಮಳೆಗಾಲ ಎರಡರಲ್ಲಿ ಸಾಕ್ತೀರ? ಸಾಕ್ತೀವಿ, ಒಟ್ಟು ವರ್ಷದಲ್ಲಿ 2 ಬ್ಯಾಚ್ ಮಾಡ್ತೀವಿ. ವರ್ಷದಲ್ಲಿ 2 ಬ್ಯಾಚ್. ಇವಾಗ ಮಳೆಗಾಲದಾಗ ಸಾಕೋದಕ್ಕೆ ಇವಾಗ ಬೇಸಿಗೆಯಲ್ಲಿ ಸಾಕೋದಕ್ಕೆ ಮರಿ ಯಾವ ವೆದರಿಗೆ ಚೆನ್ನಾಗಿ ಬರ್ತಾವಣ್ಣ? ಸ್ವಲ್ಪ ಬೇಸಿಗೆ ಟೈಮಿಗೆ ಚಲೋ ಹಾಕಿದ್ರೆ ಚೆನ್ನಾಗಿ ಬರ್ತಾವಲ್ಲ. ಅವಾಗ ರೋಗ ರುಜಿನಗಳು ಏನಿರಲ್ಲ, ಚೊಕ್ಕ ಇರುತ್ತೆ, ಸ್ವಲ್ಪ ಜಲ್ದಿ ಗ್ರೋತ್ ಆಗುತ್ತೆ. ಈ ಮಳೆಗಾಲ ಟೈಮ್ನಾಗ ಅಂದ್ರೆ ಸ್ವಲ್ಪ ರೋಗ ಜಾಸ್ತಿ ಅಲ್ರಿ, ಸ್ವಲ್ಪ ಸ್ಲೋ ಇದಾಗ್ತಾವ ಅಷ್ಟೇ, ಸ್ಲೋ ಆಗ್ತಾವಲ್ಲ. ಅಂದ್ರೆ ಇವಾಗ ಈ ಮರಿಗಳಿಗೆ ಹಸಿ ಮೇವು ಕೊಟ್ಟರೆ ಚೆನ್ನಾಗಿರ್ತಾನೆ, ಒಣ ಮೇವು ಕೊಟ್ಟರೆ ಚೆನ್ನಾಗಿರ್ತಾನೆ? ಒಣ ಮೇವು ಕೊಟ್ಟರೆ ಮರಿ ಸೈಜ್ ಬರ್ತೀರಿ, ಒಳ್ಳೆ ಗಟ್ಟಿ ಬರ್ತದೆ ಮರಿ. ಈಗ ಹಸಿ ಮೇವು ಹಾಕಿದ್ರೆ ಬರೀ ಹಸಿ ಮೇವು ಹಾಕಿ ಅಂತಂದ್ರೆ ಮೈದಾಗ ಅಷ್ಟೇ ಭಾರಿ ಚಂದ ಕಾಣ್ತಾರೆ ಅದು. ಮತ್ತೆ ಮರುದಿನ ಬೆಳಗ್ಗೆ ನೋಡತ್ತಿ ಮತ್ತೆ ಒಳ್ಳೆ ಹೆಂಗಿಂದ ಹಂಗೆ ಇರ್ತಾರೆ. ಅಂದ್ರೆ ಒಟ್ಟ ಗಟ್ಟಿಯಾಗಿ ಪಿಂಡ ಬರಲ್ಲ ಅಂತ. ಆದ್ರೆ ಒನ್ ಟೈಮ್ ಹಸಿ ಮೇವು ಆದ್ರೆ ಪರವಾಗಿಲ್ಲ. ತೋಟ ಇತ್ತಂದ್ರೆ ತೋಟ ಇಲ್ಲಲ್ಲ, ನಾವು ಬರೀ ಒಣ ಫುಡ್ ಹಾಕಿ ಮೇಯಿಸೋದು. ಅಂದ್ರೆ ಕಂಟಿನ್ಯೂ ಆಗಿ 2 ಹೊತ್ತು 3 ಹೊತ್ತು 4 ಹೊತ್ತು ಒಟ್ಟ ಹಸಿ ಮೇವು ಕೊಡಬಾರ್ದು ಅಂತ ಹೇಳ್ತೀರಿ. ಅಂದ್ರೆ ಗಟ್ಟಿ ಬರಲ್ಲ ಮರಿ, ಶೈನಿಂಗ್ ಆಗಲ್ಲ. ಅಂದ್ರೆ ಇವು ತಿಂದ್ರೆ ನೀಟಾಗಿ ಇಕ್ಕಿ ಆಗ್ತಾವ ಗಟ್ಟಿ, ಅಂದ್ರೆ ಚೆನ್ನಾಗಿ ನೀರು ಕುಡಿತಾವ. ಎಲ್ಲ ಚೆನ್ನಾಗಿರುತ್ತೆ. ಅಂದ್ರೆ ಒಣ ಮೇವು ತಿಂದ್ರೆ ನೀರು ಒಂದು ಚೆನ್ನಾಗಿ ಕುಡಿತಾವಲ್ಲ? ನೀರನ್ನು ಚೆನ್ನಾಗಿ ಕುಡಿದು ಮೇನ್ ಮರಿ ನೀರು ಕುಡಿದ್ರೆ ಚೊಕ್ಕ ಇರ್ತದೆ. ನೀರು ಕುಡಿಬೇಕದು, ನೀರು ಕುಡಿದ್ರೆ ಮರಿ ಸ್ವಚ್ಛ ಇರುತ್ತಂತ. ಇವಾಗ ನಿಮ್ಮ ಹತ್ರ ಒಟ್ಟು ಯಾವ ಅದಾವಣ ಇದಕ್ಕೆ ಇಟ್ಕೊಂಡಿರೋದು? ಇವಾಗ ಶೇಂಗಾ ಒಟ್ಟು ಇದೆ, ಉಳ್ಳಿ ಒಟ್ಟು ಐತೆ, ಕಡ್ಲಿ ಒಟ್ಟು ಐತೆ, ಶೇಂಗಾ ಒಟ್ಟು ಐತೆ. ಶೇಂಗಾ ಒಟ್ಟು ಎಷ್ಟು 4 ನಮೂನಿ ಒಟ್ಟು ಅದಾವಣ? ಅಂದ್ರೆ ಇವು ಸ್ಟಾರ್ಟಿಂಗ್ ಮರಿ ಸಾಕ್ಬೇಕಂತ ಅನ್ಕೊಂಡಾಗ ಈ ಒಟ್ಟನ್ನು ಯಾವ ರೀತಿ ಸಂಗ್ರಹಣೆ ಮಾಡಿ ಇಟ್ಕೊಂತೀರ ನಿಮ್ಮ ಹತ್ರ? ಫಸ್ಟ್ ಕೆಲಸ ಇರೋದ್ರೆ ಒಟ್ಟಿಂದ್ರಿ ಮೇನ್. ನಮ್ಮ ತಲೆ ಒಟ್ಟು ಒಂದು 30 ಮರಿ ಮಾಡ್ತೀವಿ ಅಂದ್ರೆ ಒಂದು 100 ಮರಿ ಆದಷ್ಟು ಒಟ್ಟು ಸ್ಟಾಕ್ ಇರ್ಬೇಕು ನಮ್ಗೆ. ಸ್ಟಾಕ್ ಇರ್ಬೇಕು, ಯಾಕಂದ್ರೆ ಈ ಸೀಸನ್ ವೈಸ್ ಸಿಗದ್ರ ನಡಕ್ ಬೇಕಂದ್ರೆ ಸಿಗಲ್ಲ. ಒಂದು ಟೈಮ್ ನಾವು ಮಾಡ್ತೀವಿ ಅಂತಂದ್ರೆ 2-3 ವರ್ಷ ಆಗಷ್ಟು ಒಟ್ಟು ನಮ್ಮ ತಲೆ ಇರ್ಬೇಕು. ಇವಾಗ ನೋಡ್ರಿ ಸುಗ್ಗಿ ಇವಾಗ ಬೇಕಂದ್ರೆ ಸಿಗಲ್ಲ, ಅದು ಸಿಗಲ್ಲ. ಈಗ ಬೇಕಂದ್ರೆ ಸಿಗಲ್ರಿ. ಒಂದು ಗಾಡಿ ಇವಾಗ 30,000 ಮೇಲೆ ಕೊಟ್ಟಂದ್ರಿ ಶೇಂಗಾ ಒಟ್ಟು ಒಂದು ಗಾಡಿ. ಇವಾಗ ತಗೊಳಕ್ ಹೋದ್ರೆ ಸಿಗಲ್ಲ. ಸ್ಟಾಕ್ ಯಾರು ಮಾಡ್ಕೊಂಡ್ರೆ ಕೇಳಿದ್ರೆ ಅದೊಂದು 50,000 ಮೇಲೆ ಹಂಗ. ಹೌದು. ನಾವು ಅಷ್ಟೆಲ್ಲ ತಮ್ಮೊಂದು ಕೆಲ ಮೇಯಿಸಿ ನಮ್ಮ ಲಾಭ ತೆಗಿಯಕ್ಕಾಗಲ್ರಿ. ಡಬಲ್ ರೇಟ್ ಹಾಕಿ ಕೊಡ್ಬೇಕಾಗತ್ತೆ. ಅದೇ ಇರುವಾಗಲೇ ತಂದು ಇಟ್ಕಂದ್ರೆ ಅಷ್ಟೊಂದು ಏನು ಸ್ವಲ್ಪ ಮೇನ್ ಸ್ಟಾಕ್ ಮಾಡ್ಕೊಂಡ್ರೆ ಮೇನ್ ಮರಿ ಸಾಕೋದೇನು ಯಾವಾಗಲೂ ರೊಕ್ಕ ಕೊಟ್ಟರೆ ಮರಿ ಸಿಗುತ್ತೆ, ಆದ್ರೆ ಒಟ್ಟು ಕೆಲವೊಂದು ಟೈಮ್ ಸಿಗಲ್ಲ. ಹೌದು. ಈ ಶೆಡ್ ಬಗ್ಗೆ ಅಣ್ಣ, ಇದು ಫಸ್ಟ್ಗೆ ಸ್ಟಾರ್ಟಿಂಗ್ ಇದೆ ಶೆಡ್ಲಿಂದನೇ ಸ್ಟಾರ್ಟ್ ಮಾಡ್ರಿ ನಾವು ಮೊನ್ನೆ ಮುಂದೆ ಕಟ್ತಿದ್ರಿ ಅಣ್ಣ ಈ ಮರಿಗಳನ್ನ? ಇಲ್ಲ, ಫಸ್ಟ್ ಶೆಡ್ ಮಾಡಿದ್ರಿ. ಮಾಡ್ಕೊಂಡ್ಮೇಲೆ ಫಸ್ಟ್ ಒಂದು 20 ತಗೊಂಡಿದ್ರಿ. 20 ತಗೊಂಡ್ಮೇಲೆ ಆಮೇಲೆ ಕಂಟಿನ್ಯೂ ಹಂಗೆ 25-30 ಕಂಪಲ್ಸರಿ 30 ಅಂತ ಮಾಡ್ಕೊಂಡು ಬರೋದು. ಸ್ಟಾರ್ಟಿಂಗ್ ಅಂದ್ರೆ ಯಾರ್ದಾರು ನೋಡಿದ್ರಿ ಅಣ್ಣ ನೀವು ಮರಿ ಸಾಕಾಣಿಕೆ ಮಾಡೋದೆ? ನೋಡಿರಿ, ನಮ್ಮ ಆತ್ಮೀಯರ ಗೆಳೆಯರು ಮಾಡಿದ್ರಿ, ಅವ್ರು ಇವರು ನೋಡಿದ್ರಿ. ಅವ್ರು ನೋಡಿ ನಮಗೆ ಸ್ವಲ್ಪ ಮಾಡ್ಬೇಕಂತ ಅನಿಸ್ತೆ. ಏನೋ ಚೆನ್ನಾಗೈತ್ರಿ, ಪರವಾಗಿಲ್ಲ. ಅಂದ್ರೆ ಈ ಶೆಡ್ ಇದು ಉದ್ದ ಎಷ್ಟೈತೆ ಅಣ್ಣ? ಇದು ಉದ್ದ 40 ಐತ್ರಿ. ಇದು 32 ಐತ್ರಿ. 32. ಅಂದ್ರೆ ನೀವು ಒಟ್ಟು ಹಾಕಕ್ಕೆ ಮರಿಗೆ ಒಟ್ಟಿಗೆ ಕಾಳಿಗೆ ಮರಿ ಎಲ್ಲದೂ ಒಂದ್ರಲ್ಲೇ ಮಾಡ್ಕೊಂಡ್ಬಿಟ್ಟು. ಅಂದ್ರೆ ಅಂದಾಜು ಎಷ್ಟು ನಿಲ್ತಾವಣ್ಣ ಈ ಶೆಡ್ ಒಳಗೆ ಮರಿ? ಒಂದು 40
25 ಮರಿ ನಿಂದಿರ್ತಾವೆ ಟೋಟಲ್. ಹ್ಞೂ ನಾವು 30 ಮಾಡ್ಕೊಂಡಿದ್ದೀವಿ. 30 ಮಾಡ್ಕೊಂಡ್ರಿ. ಟೋಟಲಾಗಿ ಒಂದು 40 ಮರಿ ಹಾಕ್ಕೋಬೋದು ಇದ್ರೊಳಗೆ. ಮರಿ ಹಾಕ್ಬೋದ್ರಿ. ಸದ್ಯಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಕಾಳು ಏನಾರ ಒಂದು ತೋರಿಸ್ತೇಣ ಅದ್ರಾಗ. ಕಾಳು ಖಾಲಿ ಸ್ವಲ್ಪ ಹೌದಾ? ಸಿಗೋಲ್ಲ. ಇದ್ರ ತಂದು ಸ್ಟಾಕ್ ಮಾಡ್ಕೊಂತೀನ. ಹಾಂ, ಇದ್ರೆ ಮತ್ತೆ ತೊಗೊಂಬಂದು ಸ್ಟಾಕ್ ಮಾಡ್ತೀನಿ. ಅದಷ್ಟೇನ ಅದ್ರಾಗೇನು ಮಿಕ್ಸ್ ಮಾಡಲ್ಲ? ಇಲ್ಲ, ಇದಷ್ಟೇ. ಈ ಮೆಕ್ಕೆಜೋಳ ಅಷ್ಟೇ. ಗೋಧಿ ಮೆಕ್ಕೆಜೋಳ ರೀ, ಇದು ಸ್ವಲ್ಪ ಅಕ್ಕಿಯನ್ನು ಹಾಕ್ತೀವಿ ರೀ ಹಂಗೆ. ಇದೆಲ್ಲ ಒಟ್ಟು ಇದೆ. ಹಾಂ, ಒಟ್ಟು ಇದೆಲ್ಲ. ಇದ್ರಾಗ ಈ ಮರಿ ಜಾಸ್ತಿ ಇಷ್ಟಪಡ್ತೀನಿ ಅಂತದ್ದು ಯಾವ್ದಾನ ಒಟ್ಟೊಳಗೆ? ಶೇಂಗಾ ಒಟ್ಟು ರೀ, ಕಡ್ಲಿ ಒಟ್ಟು, ಉಳ್ಳಿ ಒಟ್ಟು ರೀ. ಉಳ್ಳಿ ಒಟ್ಟೆ. ಹೌದು. ತೊಗರಿನ ಅಷ್ಟೊಂದು ತೊಗರಿದೇನಿಲ್ಲ ದಮ್ಮಲ್ರಿ. ಇವಾಗೆಲ್ಲ ಮಿಷನಿಗೆ ಅದೆಲ್ಲ ಬರೀ ಕಟ್ಟಿಗೆ ಜಾಸ್ತಿ ಬರುತ್ತಲ್ರಿ. ಶೇಂಗಾ ಒಟ್ಟು ಜಾಸ್ತಿ, ಶೇಂಗಾ ಒಟ್ಟು, ಕಡ್ಲಿ ಒಟ್ಟು ರೀ, ಉಳ್ಳಿ ಒಟ್ಟು ರೀ. ಅಂದಾಜು ಒಟ್ಟಿಗೆ ಎಷ್ಟು ಖರ್ಚಾಗ್ಬೋದಣ್ಣ ನಿಮ್ಗೆ? ಒಟ್ಟಿಗೆ ಒಂದೂವರೆ ಲಕ್ಷ ಖರ್ಚು ಮಾಡಿದ್ವಿ. 1.5 ಲಕ್ಷ ಹೋಗುತ್ತಲ್ಲ ಅಣ್ಣ? ಈ ಮರಿಗಳಿಗೆ ಕಟಿಂಗ್ ಮಾಡಿದೆಯಲ್ಲಣ್ಣ, ಇದರಿಂದ ಏನು ಬೆನಿಫಿಟ್ ಆಗುತ್ತಣ್ಣ? ಅಂದ್ರೆ ಈ ಮರಿಗಳಿಗೆ ಮರಿ ಕಟಿಂಗ್ ಮಾಡಿದ್ರಿ ಮರಿ ನೈಸ್ ಗ್ರೋತ್ ಬರ್ತರಿ. ಆಮೇಲೆ ತುಪ್ಪಳ ಇದೆಲ್ಲ ಹೋಗ್ಬಿಡ್ತ್ರಿ. ಸಣ್ಣ ತುಪ್ಪಳ ಬರ್ತಲ್ರಿ, ಯಾರು ಏನು ಹೆಸರು ಇಡಂಗಿಲ್ಲ. ಹೌದೌದು, ಚೆನ್ನಾಗಿ ನೈಸ್ ಬರ್ತಾರೆ ಮರಿ. ಅಂದ್ರೆ ಇದು ಉಣ್ಣಿ ಜಾಸ್ತಿ ಕೂದಲ ಜಾಸ್ತಿ ಇದ್ದಪ್ಪ ಅಂದ್ರೆ ಸ್ವಲ್ಪ ಮರಿ ಚೆನ್ನಾಗಿ ಕಾಣಲ್ಲ, ಹೊಲಸಾಗ್ಬಿಡ್ತಾವ್ರಿ. ಆಮೇಲೆ ಎಲ್ಲ ತುಪ್ಪಳ ಬೆಳೆದ ಎಲ್ಲ ಇದಾಗ್ಬಿಡ್ತಾವ್ರಿ. ಕೂದಲ ತೆಗೆದ್ಬಿಟ್ರೆ ನೈಸ್ ಒಳ್ಳೆ ಒಂದು ಸೇಪಿಗೆ ಬಂದ್ಬಿಡ್ತಾರೆ ಮರಿ. ಹೌದೌದು. ಇಲ್ಲೇ ನೋಡೋಣ ಮರಿ ಇವು ಕಟಿಂಗ್ ಮಾಡ್ರೆ ಮರಿನ ಒಂಥರ ಕಾಣ್ತಾವಣ, ಕಟಿಂಗ್ ಮಾಡ್ಲಾರ್ದ. ಹೌದೌದು, ಅದಷ್ಟು ಚೆನ್ನಾಗಿ ಕಾಣಲ್ಲ. ಅಂದ್ರೆ ನೀವು ಮಷಿನ್ ಏನು ಬಾಡಿಗೆ ತರ್ತೀರ ಸ್ವಂತ ತಗೊಂಡು ಇಟ್ಕೊಂಡ್ರಿ ಅಣ್ಣ? ಮಿಷನ್ ಐತ್ರಿ. ನಿಮ್ಗೆ ಎಷ್ಟು ಬಿತ್ತಣ್ಣ ಇದು ಮಷಿನ್? ಮಷಿನ್ ನಮ್ದು 6,000 ಕೊಟ್ಟು ತಗೊಂಡ್ರಿ. 6,000? ಹೌದು, 6,000 ಕೊಟ್ಟು ತಗೊಂಡ್ರಿ. ಇದ ವರ್ಷ ಅಣ್ಣ ತಂದಿರೋದು ಅದು? ಈಗ ತಮ್ಮಂದು 5-6 ವರ್ಷ ಆಯ್ತು ರೀ. ಇವಾಗ ಫಸ್ಟಿಗೆ ಒಂದು 10-12 ಸಾವಿರ ಕೊಟ್ಟು ತಂದಿದ್ವಿ. ಇವಾಗ ಕಡಿಮೆ ಇದ್ರಿ ರೇಟ್ಗಳು. ಹೌದಾ? ಹೌದು. ಈಗ ಎಷ್ಟು 6,000 ಅಂದಿರ? 6,000. ಈಗ ಬ್ಯಾಚ್ ಹೋಗೋದ್ರಾಗಣ ಈಗ ಎಷ್ಟು ಸಾರಿ ಕಟ್ ಮಾಡ್ತೇಣ ಈಗ ಕೂಲ್ ಮರಿಗಿದೆ? ಒಂದೇ ಸಲ ಕಟ್ ಮಾಡಿದ್ರಿ. ಒಂದು ಬ್ಯಾಚಿಗೆ ಒಂದೇ ಸಲ ಕಟ್ ಮಾಡಿದ್ರಿ. ಒಂದು ಸಲ ಕಟ್ ಮಾಡ್ರಿ ಅದು ಅಲ್ಲಿ ಬೆಳೆಯೋಷ್ಟೊತ್ತಿಗೆ ಮಾರಾಟಕ್ಕೆ ಬರ್ತಾವ. 5 ತಿಂಗಳು ಅಂತ ಮರಿ ನೈಸ್ ಒಳ್ಳೆ ಶೇಪಿಗೆ ಬಂದ್ಬಿಡ್ತಾರೆ. ಆಯ್ತು, ಅಲ್ಲಿಗೆ ಅದು ಕರೆಕ್ಟ್ ಆಗಿಬಿಡ್ತದೆ ಮರಿ. ಕರೆಕ್ಟ್. ಅಂದರೆ ನೀವು ಮಾರೋಷ್ಟೊತ್ತಿಗೆ ಅದು ಈ ಕಟ್ ಮಾಡಿರೋದು ಕಲಿನ ಕಾಣಲ್ಲ, ಅದು ಕಲಿ ಕಾಣೋದು. ಸಣ್ಣ ತುಪ್ಪಳ ಬಂದ್ಬಿಡ್ತಲ್ರಿ, ಮರಿ ಕೈ ಹೊಡೆಯದೇ ಬೇಕಲ್ರಿ. ಬಾರಿ ತಗೊಂಡ ಒಂದು ದಲಾಲಿ ಬಂದ ನಂಗೆ ಗಾಯಕ ಐತಪ್ಪ ಇರ್ಲಿ ಅಂತ ಒಂದ ಮಾತಿಗೆ ತಗೋಬೇಕ್ರಿ. ಅವ ಆ ಥರ ಹೌದೌದು, ಮರಿ ಲುಕ್ ಇರ್ಬೇಕ್ರಿ. ಹೌದು. ಥ್ಯಾಂಕ್ಸ್ ಅಣ್ಣ, ಇಷ್ಟೊತ್ತು ನಮ್ಮ ಜೋಡಿ ಮಾತಾಡಿದ್ದಕ್ಕೆ. ಮುಂದೆ ಇದೇ ರೀತಿ ಇನ್ನೂ ಚೆನ್ನಾಗಿ ಮರಿ ಸಾಕ್ರಿ ಅಂತ ಹೇಳ್ತಾ. ಥ್ಯಾಂಕ್ಸ್. ಹಾಂ.